ಇದರಲ್ಲಿ ಪುಸ್ತಕ ಕಳಿಸ್ತಾರೆ, ಇದರಲ್ಲಿ ಶ್ಲೋಕ ಬರಿತಾ ಇರಬೇಕು. ಅದೇನೇನು ಎಫೆಕ್ಟ್, ಇಂಗ್ಲೀಷು ಅಥವಾ ಕನ್ನಡದಲ್ಲಿ ಬರೀಬೇಕು. ಬರೆದ ಮೇಲೆ ಈ ಪುಸ್ತಕ ಸೂತ್ರಗಳನ್ನು ಫಾಲೋ ಮಾಡಬೇಕು, 3 ಧರ್ಮಗಳನ್ನು ಅನುಸರಿಸಬೇಕು. ನಮಸ್ಕಾರ ಸ್ನೇಹಿತರೆ, ಈಗ ನಮ್ಮ ಮನೆಗೆ ಬಂದಿದೆ ಇದು ಶ್ರೀ ಸಹಸ್ರಕೋಟಿ ಶ್ರೀರಾಮ ಲೇಖನ. ಇದರಲ್ಲಿ ಪುಸ್ತಕ ಕಳಿಸ್ತಾರೆ, ಇದರಲ್ಲಿ ಶ್ಲೋಕ ಬರಿತಾ ಇರಬೇಕು. ಅದೇನೇನು ಎಫೆಕ್ಟು, ಶ್ರೀರಾಮನ ಶ್ಲೋಕ ಬರೆದ್ರೆ ಅಂದರೆ ಓಂ ಶ್ರೀ ರಾಮ ಜಯ ಜಯ ರಾಮ ಅಂತ ಬರಿಬೇಕು. ಇಂಗ್ಲೀಷು ಅಥವಾ ಕನ್ನಡದಲ್ಲಿ ಬರೀಬೇಕು. ಬರೆದ ಮೇಲೆ ಈ ಪುಸ್ತಕ ತಗೊಂಡೋಗಿ ಪುಸ್ತಕ ಕೊಟ್ಟವ್ರಿಗೆ ಕಾಣಿಕೆಯ ಸಮೇತ ಕೊಡಬೇಕು. ಇದನ್ನು ಕೆಲವರು ವ್ರತದ ರೀತಿ ಉಪಯೋಗಿಸ್ತಾರೆ, ಇನ್ನು ಕೆಲವರು ದೇಣಿಗೆಗೋಸ್ಕರ ಮಾಡ್ತಾರೆ. ನಾವೊಂದು ದೇವಸ್ಥಾನ ಕಟ್ಟಿಸ್ತಿರ್ತಾರೆ, ಹನುಮಂತನ ದೇವಸ್ಥಾನ ಕಟ್ಟಿಸ್ತಾರೆ, ಅಲ್ಲೋಗ್ಬಿಟ್ಟು ಎಲ್ಲರಿಗೂ ಈ ಪುಸ್ತಕ ಕೊಡ್ತಾರೆ. ಒಂದು ದೇವ್ರ ಮೇಲೆ ಭಕ್ತಿ ಬರಬೇಕು, ಇನ್ನೊಂದು ಅವ್ರಿಗೆ ಹಣನೂ ಬರಬೇಕು. ಮನಸ್ಸಿನಲ್ಲಿ ಭಕ್ತಿ ಜಾಸ್ತಿ ಆದಾಗ ನಾವು ಕಾಣಿಕೆನೂ ಕೂಡ ಜಾಸ್ತಿ ಕೊಡ್ತೀವಿ. ಭಕ್ತಿ ಇಲ್ಲದಿದ್ದರೆ ಕಾಣಿಕೆ ಕೊಡೋದಿಲ್ಲ. ಸೊ ಭಕ್ತಿಯನ್ನು ಮೂಡಿಸುವುದಕ್ಕೆ ಇದನ್ನು ಬರೆಸ್ತಾರೆ. ಆದರೆ ಇದರ ವೈಜ್ಞಾನಿಕ ಹಿನ್ನೆಲೆ ಬೇರೆ ಇದೆ. ಭಾವನಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡಿದಾಗ ಇದೊಂದು ಅದ್ಭುತವಾದ ಧ್ಯಾನದ ರೀತಿ ಸಹಾಯ ಮಾಡುತ್ತೆ. ಆದರೆ ಅದಕ್ಕೊಂದು 3 ಮುಖ್ಯವಾದ ಸೂತ್ರಗಳನ್ನು ಫಾಲೋ ಮಾಡಬೇಕು, 3 ಧರ್ಮಗಳನ್ನು ಅನುಸರಿಸಬೇಕು. ಆ ಸೂತ್ರಗಳನ್ನು ಫಾಲೋ ಮಾಡಿದ್ರೆ ಇದು ಹೇಗೆ ಧ್ಯಾನವಾಗಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ ನಮ್ಮ ಚಾನಲ್ನಲ್ಲಿ, ನೀವು ಆನ್ಲೈನ್ ಯೋಗ ಕ್ಲಾಸಸ್ ಮಾಡಿ ಅಂತ. ಸೊ ನನ್ನ ಮಗಳು ಆನ್ಲೈನ್ ಯೋಗ ಕ್ಲಾಸಸ್ ಮಾಡ್ತಾಳೆ, ಅವ್ರು ಡೀಟೇಲ್ಸ್ ಕೊಡ್ತೀನಿ, ನೀವು ಸಂಪರ್ಕ ಮಾಡಿ. ಆನ್ಲೈನ್ ಯೋಗ ಕ್ಲಾಸ್ನಲ್ಲಿ ಪ್ರಾಣಾಯಾಮ, ಆಸನಾಸು, ಮೆಡಿಟೇಷನ್ಸ್ ಎಲ್ಲ ಹೇಳ್ಕೊಡ್ತಾಳೆ. ಚೆನ್ನಾಗಿ ಕಲಿರಿ, ಎಲ್ಲೆಲ್ಲಿದ್ದರೂ ಕೂಡ ಕನೆಕ್ಟ್ ಆಗಿ. ಓಕೆ, ನೆಕ್ಸ್ಟ್ ಕಮ್ ಟು ದ ಪಾಯಿಂಟ್. 3 ಧರ್ಮಗಳು ತುಂಬ ಮುಖ್ಯ. ಇದು ಅದ್ಭುತವಾಗಿ ನಿಮ್ಮ ಮನಸ್ಸಿನಲ್ಲಿ ಕೆಲಸ ಮಾಡೋದು. ಮೊದಲನೇ ಧರ್ಮ ದೈಹಿಕ ಧರ್ಮ. ಹೇಗೆ ಗೊತ್ತಾ, ಎಷ್ಟೊಂದು ಆ್ಯಕ್ಟಿವ್ ಆಗಿರಬೇಕು ಅಂದರೆ, ಯಾರು ಈ ಶ್ರೀರಾಮ ಜಯ ಜಯ ರಾಮ ಅಂತ 160,000 ಪರ್ ಡೇ ಬರೀತಾರೋ ಅವರು ದೇಹ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಆ್ಯಕ್ಟಿವ್ ಆಗಿ ಇದ್ದುಕೊಂಡು ಇದನ್ನು ಬರಿಬೇಕು. ನೀವು ಇದನ್ನು ಬರಿತಾ ಇದ್ದೀನಿ ಅಂದ್ಬಿಟ್ಟು ಮನೆಯಲ್ಲಿ ರಿಟೈರ್ಡ್ ಆದವರು ಮನೇಲಿ ಕುಳಿತುಕೊಂಡು, ವಯಸ್ಸಾದವರು ನಾನು ಇದನ್ನೇ ಬರಿತಾ ಇರ್ತೀನಿ ಅಂದ್ಬಿಟ್ಟು ಮನೇಲಿ ಹೆಲ್ಪ್ ಮಾಡಿದೆ, ಸೊಸೆಂದ್ರಿಗೆ ಸಹಾಯ ಮಾಡಿದೆ, ಮಕ್ಳಿಗೆ ಸಹಾಯ ಮಾಡಿದೆ, ಮೂಲೆಯಲ್ಲಿ ಕುಳಿತುಕೊಂಡು ಬರಿತಾ ಇದ್ದರೆ ವೇಸ್ಟ್ ಆಗುತ್ತೆ. ಯಾರು ಈ ಶ್ಲೋಕವನ್ನು ಬರೀತಾರೋ ಅವರ ದೇಹ ನಿರಂತರವಾಗಿ ಚಲನೆಯಲ್ಲಿರುತ್ತೆ. ಒಳಗಡೆ ಒಂದು ಶಕ್ತಿ ಉಂಟಾಗುತ್ತೆ, ಸಾತ್ವಿಕತೆ ಬರುತ್ತೆ, ಥಾಟ್ ಫ್ಲೋ ಕಡಿಮೆ ಆಗುತ್ತೆ. ಯಾಕೆಂದರೆ ನೀವು ಬರಿತಾ ಇರ್ತೀರಲ್ವಾ, ಶ್ರೀರಾಮ ಜಯ ಜಯ ರಾಮ ಅಂತ ನೀವು ಯಾವಾಗ ಬರಿತಾ ಇರ್ತೀರೋ ಹೇಗೆ ಧ್ಯಾನದ ರೀತಿ ವರ್ಕ್ ಆಗುತ್ತೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಅಂತ ನೀವು ಕೇಳಿರ್ತೀರೇನೋ ಗೊತ್ತಿಲ್ಲ. ಮಹರ್ಷಿ ಯೋಗಿ ಅವ್ರದ್ದು ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಅಂತ. ಅಲ್ಲಿ ಯಾವುದಾದ್ರೂ ಒಂದು ಬೀಜಾಕ್ಷರವನ್ನು ಕೊಟ್ಟು ಮನಸ್ಸಿನಲ್ಲಿ ಅದನ್ನು ನಿರಂತರವಾಗಿ ಜಪ ಮಾಡೋದು. ಉದಾಹರಣೆಗೆ ಶ್ರೀಂ 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 ಮನಸ್ಸಿನಲ್ಲಿ ಜಪ ಮಾಡ್ತಾ ಹೋದಾಗ ಕೊನೆಗೆ ಶ್ರೀಂ 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 ಅಂತ ಹೋಗುತ್ತೆ. ಕೊನೆಗೆ ನಿದ್ರೆ ಬಂದಂಗಾಗತ್ತೆ. ಎಚ್ಚರವಾದಾಗ ಪುನಃ ಮಂತ್ರ ಶ್ರೀಂ 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 ಅಂದಾಗ ಮನಸ್ಸು ಸಂಪೂರ್ಣವಾಗಿ ಖಾಲಿಯಾಗುತ್ತೆ. ಯಾಕೆಂದರೆ ಅಲ್ಲಿ ಒಂದು ಬೀಜಾಕ್ಷರ ಮಂತ್ರ ಒಂದು ಸಣ್ಣದಿರುತ್ತೆ, ಇಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಶ್ರೀರಾಮ ಜಯ ಜಯ ರಾಮ ಅಂತಿರುತ್ತೆ. ಆದರೂ ಕೂಡ ಅದೇ ರೀತಿ ಮಂತ್ರ ರೀತಿ ಕೆಲಸ ಮಾಡುತ್ತೆ. ಅಲ್ಲಿ ಟ್ರಾನ್ಸಿಡೆಂಟಲ್ ಮೆಡಿಟೇಷನ್ ಏನು ಮಾಡುತ್ತೆ ಅಂದರೆ ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದಾರೆ. ಕೆಲವ್ರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿದೆ, BP ಎಲ್ಲ ಕಂಟ್ರೋಲ್ ಬಂದಿದೆ, ಮನಸ್ಸು ತುಂಬ ರಿಲ್ಯಾಕ್ಸ್ ಆಗಿದೆ. ಸ್ಟ್ರೆಸ್ ಮ್ಯಾನೇಜ್ಮೆಂಟಲ್ಲಿ ಕೆಲವರ ಕಂಪ್ನಿಗಳಲ್ಲಿ ಅದನ್ನು ಹಿಂದಿನ ಕಾಲದಲ್ಲಿ ಕಂಪಲ್ಸರಿ ಹೇಳ್ಕೊಡ್ತಾ ಇದ್ರು, TM ಅಂತ ಕರೀತಿದ್ರು. ಅದೇ ರೀತಿ ಇದು ಕೂಡ ಕೆಲಸ ಮಾಡುತ್ತೆ. ಯಾವಾಗ ನೀವು ಅದನ್ನು ಕರೆಕ್ಟಾಗಿ ಉಪಯೋಗಿಸ್ಕೊಂಡು ನಿಯಮಿತವಾಗಿ ಎಲ್ಲ ದೈಹಿಕ ಕೆಲಸಗಳನ್ನು ಮಾಡಿ, ಸಾತ್ವಿಕವಾಗಿ ಚಿಂತನೆ ಮಾಡಿ, ಇದನ್ನು ಬರೆದು ಕಣ್ಮುಚ್ಚು ಹಾಗೆ ಧ್ಯಾನ ಮಾಡಿದಾಗ ಧ್ಯಾನದ ರೀತಿ ಆಗುತ್ತೆ. ಅದೇ ರೀತಿ ಧ್ಯಾನದ ಪ್ರಯೋಜನ ನಿಮಗೆ ಬರುತ್ತೆ.
ಅದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ ನಾನು, ಪ್ರಾಕ್ಟಿಕಲ್ ಎಕ್ಸಾಂಪಲ್. ನಮ್ಮ ಯೋಗ ಸ್ಟೂಡೆಂಟ್ಸು ಅರ್ಪಿತಾ ಅಂತ ಅವ್ರ ಬುಕ್ ತಂದು ಕೊಟ್ಟರು ರೀಸೆಂಟಾಗಿ. ನೋಡಿ, ಅವರ ಅಜ್ಜಿ ಇವರು ಜಂಬೂರು ಅಮ್ಮಾರು ಅಂತ. ಅವರು ಹೆಸರು ಆಕ್ಚುಲಿ ಲಲಿತಮ್ಮ SU. ಅವ್ರ ಭಕ್ತಿ ತ್ಯಾಗ ಪ್ರೀತಿಯ ದೈವಿ ಜೀವಯಾನ ಪುಸ್ತಕ 95 ವರ್ಷ ಆಗಿದೆ ಇವರಿಗೆ. 95 ವರ್ಷ ಆಗಿ ಇನ್ನೂ ಬದುಕಿದ್ದಾರೆ. 20 ಲಕ್ಷ ಶಿವನಾಮಗಳ ಭಕ್ತಿ ಬರಹ, ಶಿವಭಕ್ತಿಯ ಸಂಖ್ಯಾ ಸಾಗರ. 20 ಲಕ್ಷ ಓಂ ನಮಃ ಶಿವಾಯ ಮಂತ್ರವನ್ನು ಬರೆದಿದ್ದಾರೆ. ಪುಸ್ತಕ ಬರೆದು ಸ್ಟಾಕ್ ಮಾಡಿದ್ದಾರೆ. ಅವ್ರಿಗೆ 10 ಜನ ಮಕ್ಕಳು. 90 ವರ್ಷಗಳ ಹಿಂದೆ ಅಲ್ವಾ, 15 ಇಯರ್ಸ್ ಮದುವೆ ಅಂತ ಇಟ್ಕೊಂಡ್ರು ಕೂಡ 80 ಇಯರ್ಸ್ ಬ್ಯಾಕು. ಆವಾಗ ಹೇಗಿರುತ್ತೆ, ಎಷ್ಟೊಂದು ಮನೆ ಕೆಲಸ ಎಲ್ಲ ಮಾಡಬೇಕಾಗತ್ತೆ, ಎಷ್ಟೊಂದು ಕಷ್ಟ ಇರುತ್ತೆ. 10 ಜನ ಮಕ್ಕಳನ್ನು ಸಾಕಿ 20 ಲಕ್ಷ ಶಿವನಾಮ ಬರೆದಿದ್ದಾರೆ ಅಂದರೆ ಮನಸ್ಸು ಎಷ್ಟೊಂದು ಏಕಾಗ್ರತೆಯನ್ನು ಕೂಡಿರುತ್ತೆ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಪುಸ್ತಕ ಬಂದಾಗ ಇದು ಬಂದಾಗ ನೆನಪಾಯ್ತು ನನಗೆ. ಸುಮ್ಮನೆ ಅಲ್ಲ, 10 ಜನ ಮಕ್ಕಳು ಕಾಪಾಡೋದು, ಅವ್ರು ಕಾಪಾಡಿಕೊಂಡು ಅವ್ರು ಮದುವೆ ಮಾಡಿ ಮಕ್ಕಳು ಬಾಣಂತನ ಮಾಡಿ ಮನೆಯೆಲ್ಲ ನೋಡಿಕೊಂಡು ಅವ್ರ ಅಣ್ಣ ತಮ್ಮದಿರು ಇವ್ರ ಅಣ್ಣ ತಮ್ಮದಿರು 100 ಜನ ಒಟ್ಟು ಕುಟುಂಬ ಅವರೆಲ್ಲ ಒಟ್ಟಿಗೆ ಸೇರಿ ಅವ್ರು ನೆನೆಸ್ಕೊಂಡು ಈ ಪುಸ್ತಕ ರಿಲೀಸ್ ಮಾಡಿದ್ದಾರೆ. ಅದ್ಭುತವಾದ ಪುಸ್ತಕ. ಅವ್ರು ಬರೀ ಅವ್ರ ಸಂಬಂಧಿಕರಿಗೆ ಕೊಡೋಕೆ ಮಾತ್ರ ಇಟ್ಕೊಂಡಿದ್ದಾರೆ. ಡೀಟೇಲ್ಸ್ ಎಲ್ಲ ಇದೆ, ಅವ್ರು ಏನು ಸಾಧನೆ ಮಾಡಿದ್ದಾರೆ ಅಂದರೆ. ಸೊ ನಾನು ಆಗಲೇ ಹೇಳಿದ್ನಲ್ಲ ಸೂತ್ರ, ಶ್ರೀರಾಮ ಜಯರಾಮ ಅಂತ ಬರಿಬೇಕಾದಾಗ ದೇಹ ಆಕ್ಟಿವ್ ಆಗಿರಬೇಕು, ಸೋಮಾರಿ ಕುಳಿತುಕೊಂಡು ಬರೆಯೋದಲ್ಲ. 2ನೇ ಸೂತ್ರ ಮನೋಧರ್ಮ. ಮನಸ್ಸು ಹೇಗಿರಬೇಕು ಅಂದರೆ, ಯಾರು ಈ ರೀತಿಯಾದ ಮಂತ್ರಗಳನ್ನ ಬರಿತಾ ಹೋಗ್ತಾರೋ, ಧ್ಯಾನದಲ್ಲಿರ್ತಾರೋ ಅವರ ಮನಸ್ಸು ತುಂಬ ಸಾತ್ವಿಕವಾಗಿರುತ್ತೆ. ಅವರ ಸಂಸಾರದಲ್ಲಿ ಜಗಳ ಬರೋದಿಲ್ಲ. ಅವರು ತುಂಬ ತ್ಯಾಗಮಯಿಯಾಗಿರ್ತಾರೆ, ತುಂಬ ಕರುಣಾಮಯಿಯಾಗಿರ್ತಾರೆ, ತುಂಬ ಸೇವೆ ಮಾಡ್ತಾ ಇರ್ತಾರೆ, ತುಂಬ ಅನ್ನದಾನ ಮಾಡ್ತಾ ಇರ್ತಾರೆ. ಬಡವರು ಬಲ್ಲಿದ್ರ ಕಂಡ್ರೆ ಕರುಣೆ ಜಾಸ್ತಿ ಇರುತ್ತೆ. ಅವ್ನ ನೆಂಟರಲ್ಲಿ ಯಾರು ತುಂಬ ಸಂಕಷ್ಟದಲ್ಲಿ ಸಹಾಯ ಮಾಡಬೇಕು ಅನಿಸ್ತಾ ಇರುತ್ತೆ. ಇಷ್ಟೆಲ್ಲ ಇದ್ರೂ ಕೂಡ ಮನೋಧರ್ಮ ವಿಕಾಸ ಆಗುತ್ತೆ, ಮನಸ್ಸು ಶ್ರೇಷ್ಠವಾಗಿರುತ್ತೆ ಈ ಚಿಂತನೆಯಿಂದ. ಈಗ ಅವ್ರು 20 ಲಕ್ಷ ಶಿವನಾಮ ಬರೆದಿದ್ದಾರಲ್ಲ, ಹಾಗೆ ನೀವು ಪ್ರತಿನಿತ್ಯ ಇದು ಬರೆಯುವುದರ ಇದು ಮೌಢ್ಯತೆ ಹೇಳ್ತಾ ಇಲ್ಲ ನಾನು, ಇದೊಂದು ಧ್ಯಾನದ ರೀತಿ. ರಾಮ ಶ್ರೀರಾಮ ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ಕಥೆಯಾದರೂ ಕೂಡ ಆ ಮನಸ್ಸಿನ ಕಲ್ಪನೆ ಮತ್ತು ಭಕ್ತಿಯ ಭಾವ ನಿಮಗೆ ಅದ್ಭುತವಾದ ಧ್ಯಾನದ ಕಲ್ಪನೆಯನ್ನು ಕೊಟ್ಟು ಧ್ಯಾನದ ಪರಿಣಾಮವನ್ನು ಉಂಟು ಮಾಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಮನೋಧರ್ಮ. 3ನೇದು ಸಾಮಾಜಿಕ ಧರ್ಮ, ರಾಷ್ಟ್ರ ಧರ್ಮ. ಅವ್ರಿಗೆ ಸೇವಾ ಮನೋಭಾವ ಎಷ್ಟು ಬರುತ್ತೆ ಅಂದರೆ, ಕೆಲವಾರು ಏನಾದ್ರು ಸಮಾಜದಲ್ಲಿ ವ್ಯತ್ಯಾಸ ಆದಾಗ, ಸ್ವಾತಂತ್ರ್ಯದ ಹೋರಾಟ ಬಂದಾಗ ರಾಷ್ಟ್ರಕ್ಕಾಗಿ ದೇಹವನ್ನು ತ್ಯಾಗ ಮಾಡತಕ್ಕಂಥ ಮನೋಸ್ಥೈರ್ಯ ಬರುತ್ತೆ. ಸ್ವಾರ್ಥಿಯಾಗಿ ಬದುಕಬೇಕಂದ್ರೆ ಬದುಕಿಗೋಸ್ಕರ ಹೋರಾಟ ಮಾಡೋದಿಲ್ಲ. ನನ್ನಿಂದ ಸಮಾಜಕ್ಕೆ ಏನಾದರೂ ಆಗಬೇಕಲ್ಲ ಅಂತ ಚಿಂತನೆ ಡೈಲಿ ಬೇಕಾದ್ರೆ ಸ್ವತಂತ್ರ ಹೋರಾಟಗಾರಕ್ಕೂ ಇಳಿಯೋಕೆ ಆ ಮನಸ್ಥಿತಿ ಬರುತ್ತೆ. ಅಂದರೆ ತ್ಯಾಗ ಮನೋಭಾವ, ಅರ್ಪಣಾ ಮನೋಭಾವ ರಾಷ್ಟ್ರಕ್ಕಾಗಿ, ರಾಷ್ಟ್ರ ಪ್ರೇಮ ಅವರಲ್ಲಿ ಉಕ್ಕಿ ಬರುತ್ತೆ. ಸೊ ನನ್ನಿಂದ ಈ ಸಮಾಜಕ್ಕೆ ಏನಾಗ್ತಾ ಇದೆ ಅನ್ನತಕ್ಕಂಥ ಚಿಂತನೆ ಮೂಡಿ ಬರುತ್ತೆ. ಈ ಎಲ್ಲ ಚಿಂತನೆಗಳು ಮೂಡಿ ಬರಬೇಕಾದ್ರೆ ನಾವು ನಂಬಿರುವ ದೇವರ ಹೆಸರನ್ನು ಬರೆಯುವುದರಲ್ಲಿ ತಪ್ಪಿಲ್ಲ. ಆದರೆ ಕೆಲವಾರು ಸ್ವಾರ್ಥಿ ಕೇರ್ಫುಲ್ ಆಗಿರಬೇಕು. ನೀವೇ ಬರೆದು ನಿಮ್ಮನೆಲ್ಲ ಇಟ್ಕೊಂಡು ದೇವಸ್ಥಾನ ತಗೊಂಡು ಕೊಡ್ಬೋದು. ಕೆಲವು ದೇವಸ್ಥಾನ ದೊಡ್ಡ ಪುಸ್ತಕ ಇಟ್ಟು ಅದರಲ್ಲೂ ಬರೆಸ್ತಾರೆ. ಅದೇನು ಪ್ರಯೋಜನ ಇಲ್ಲ. ಅಲ್ಲೋ ಸುಮ್ಮನೆ ಬರೆದ್ರೇನು ಪ್ರಯೋಜನ ಇಲ್ಲ. ಮನೇಲಿ ಕುಳಿತುಕೊಂಡು 1 ಗಂಟೆ ನಿರಂತರವಾಗಿ ಬರೀರಿ, 1/4 ಗಂಟೆ ಅದ್ರ ಬಗ್ಗೆ ನೀವು ಧ್ಯಾನ ಮಾಡಿ. ಆಗ ನಿಮ್ಮ ಈ ದೇಹ ಧರ್ಮ, ಮನೋಧರ್ಮ, ರಾಷ್ಟ್ರ ಧರ್ಮದ ಬಗ್ಗೆ ಗಮನ ಹರಿಸಿ. ಅವಾಗ ಸಾರ್ಥಕತೆ ಬರುತ್ತೆ. ಶ್ರೀರಾಮನಿಗೆ ಖುಷಿಯಾಗತ್ತೆ. ನಾನು ಜಪ ಮಾಡ್ತಾ ಇದ್ದೀನಿ, ನಾನು ಬರಿತಾ ಇದ್ದೀನಿ ಅಂದ್ಬಿಟ್ಟು ನೀವು ಸೋಮಾರಿಯಾಗಿ ಮೂಲೆಯಲ್ಲಿ ಕುಳಿತ್ಕೊಂಡು ಬರೆದ್ಬಿಟ್ಟು ಕುಳಿತ್ಕೊಂಡು ಏನು ಕೆಲಸ ಮಾಡದೆ, ಸೊಸೆಗೆ ಹೆಲ್ಪ್ ಮಾಡದೆ, ಮಕ್ಕಳು ಮರಿಗೆ ಸಹಾಯ ಮಾಡದೆ ನೀವು ಹಾಗೆ ಇದ್ದರೆ ಅದು ಅಧರ್ಮವಾಗತ್ತೆ. ಮನಸ್ಸಿನಲ್ಲಿ ಅಪ್ರಬುದ್ಧತೆಯ, ಶಾಂತತೆಯ, ದೈವಿ ಕಳೆ ಬರುವುದಿಲ್ಲ. ಸೊ ಅದೆಲ್ಲ ಬರಬೇಕು ಅಂದರೆ ಈ ರೀತಿಯಾದ ವಿಚಾರಗಳನ್ನು ತಿಳ್ಕೋಬೇಕು. ಇದೊಂದು ವೈಜ್ಞಾನಿಕವಾದ ಟೆಕ್ನಿಕ್ಕು, ಮೌಢ್ಯ ಅಲ್ಲ. ಯಾರಾದರೂ ವಿಡಿಯೋ ನೋಡೋರಾದರೆ ಯಾವುದಾದ್ರೂ ಒಂದು ಕೆಲವು ಧ್ಯಾನ ಕಲ್ತಿದ್ರೆ ನೋ ಪ್ರಾಬ್ಲಮ್ ಅಪ್ಪ, ಧ್ಯಾನ ಮಾಡಿ, ಸಾಧನೆ ಮಾಡಿ, ಅಧ್ಯಯನ ಮಾಡಿ. ಏನೂ ಇಲ್ವಾ, ನಿಜನ ರೆಕಮೆಂಡ್ ಮಾಡ್ತೀವಿ. ಮನೆಯಲ್ಲಿ ನಿಮಗೆ ಇಷ್ಟವಾದ ದೇವತೆಯ ಮಂತ್ರವನ್ನು ನಿರಂತರವಾಗಿ 1 ಗಂಟೆ ಬರೀರಿ. ಓಂ ನಮಃ ಶಿವಾಯ ಅಂತ ಬರೀರಿ, ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಬರೀರಿ, ಅಥವಾ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಬರೀರಿ. ನೋ ಪ್ರಾಬ್ಲಮ್, ಯಾವುದಾದ್ರು ಬರೀರಿ. ಬರೆದಾಗ
ಈ ಚಿಂತನೆ ಅಡಿಯಲ್ಲಿ ಅರ್ಥ ಮಾಡಿಕೊಂಡು ಬರಿಬೇಕು. ಆಗ ಸಾರ್ಥಕ ಆಗತ್ತೆ. ಆಗ ನಮ್ಮ ನಂಬಿಕೆಗೆ ಒಂದು ವ್ಯಾಲ್ಯೂ ಬರುತ್ತೆ. ಅದರ ಪ್ರಯೋಜನವನ್ನು ನಾವು ಪಡೆದು ಸಂತೋಷದಿಂದ ಇರ್ಬೋದು ನಾವು, ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.